ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಡೇ ಏನೇನಾಗುತ್ತೆ ಅನ್ನೋದನ್ನ ನಾನು ಜೊತೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋದಲ್ಲಿ. ಇವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ನಾನು ಇವಾಗ ಬ್ರೆಡ್ ಆಮ್ಲೆಟ್ ಮಾಡ್ತಾ ಇದ್ದೀನಿ. ಈಗ ಸಂಡೇ ಆಗಿರೋದ್ರಿಂದ ಬೆಳಗಿನ ಬ್ರೇಕ್ಫಾಸ್ಟ್ ಸ್ವಲ್ಪ ಸಿಂಪಲ್ ಆಗೇ ಇರುತ್ತೆ ನಮ್ಮ ಮನೇಲಿ. ಅದಕ್ಕಿಂತ ಮುಂಚೆ ಏನಂದರೆ ಇವತ್ತು ಫಂಕ್ಷನ್ ಇದೆ, 2 ಫಂಕ್ಷನ್ ಇದೆ ನಮ್ಮ ಫ್ಯಾಮಿಲಿಯಲ್ಲಿ. ಸೊ ಫ್ಯಾಮಿಲಿ ಫಂಕ್ಷನ್ ಕೂಡ ಅಟೆಂಡ್ ಮಾಡಬೇಕು. ಅಲ್ಲೂ ಕೂಡ ಬರ್ದಿರಿ ಊಟ ಇರುತ್ತೆ. ಹಾಗಾಗಿ ಇಲ್ಲೇ ನಾವು ಹೆವಿ ಊಟ ತಿಂದರೆ ಅಲ್ಲಿ ತಿನ್ನೋಕ್ಕಾಗಲ್ಲ. ಹಾಗಾಗಿ ಸಿಂಪಲ್ ಆಗಿ ಬ್ರೆಡ್ ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು. ಏನಪ್ಪ ಕೂಟಿ ಯಾಕೆ ಕೂಟಿ? ಸೊ ನಮ್ಮನೆ ಯಾವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನನ್ನ ಮಗಗೆ ಕೈಯೋ ಕುಯ್ಯೋ ಅನ್ನೋದು ಇದ್ದೇ ಇರುತ್ತೆ. ಸೊ ಇದು ನಮ್ಮನೆ ಮಕ್ಳಿರೋದ್ರಿಂದ ಈ ಥರ ಸೌಂಡ್ಸ್ ಎಲ್ಲ ಬರ್ತಾ ಇರುತ್ತೆ. ಅದಕ್ಕಿಂತ ಮುಂಚೆಯಾಗಿ ನಮ್ಮನೆ ಕಡೆ ಆಚೆ ಕಡೆ ಸೌಂಡ್ಗಳು ಜಾಸ್ತಿ ಬರ್ತಾ ಇರುತ್ತೆ, ಯಾಕೆಂದರೆ ರೋಡ್ ಪಕ್ಕದಲ್ಲೇ ಇರೋದ್ರಿಂದ. ಸೊ ಆ ಸೌಂಡು ಜಾಸ್ತಿ ಬರ್ತಾ ಇರುತ್ತೆ. ಸೊ ಇವಾಗ ಬ್ರೆಡ್ ಆಮ್ಲೆಟ್ ಮಾಡೋದಕ್ಕೆ ಅಂತ ಇಲ್ಲಿ ಆನಿಯನ್ ಮತ್ತೆ ಚಿಲ್ಲಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ವಿ. ಸೊ ಇವಾಗ ಬ್ರೇಕ್ಫಾಸ್ಟ್ನ ಮಾಡಬೇಕು. ಸೊ ಈ ಬ್ರೇಕ್ಫಾಸ್ಟ್ ಮನೆ ಮಕ್ಕಳಿಂದ ಹಿಡಿದು ನಾವೆಲ್ಲರೂ ಇಷ್ಟಪಟ್ಟು ತಿಂತೀವಿ. ಸೊ ಹಾಗಾಗಿ ಈ ಬ್ರೇಕ್ಫಾಸ್ಟೇ ಮಾಡಿಬಿಡೋಣ. ಇವಾಗ ರೈಸ್ ಐಟಮ್ ಮತ್ತು ಬೇರೆ ಎಲ್ಲ ಮಾಡೋದಕ್ಕೂ ಟೈಮ್ ಇಲ್ಲ, ಯಾಕೆಂದರೆ ಸಂಡೇ ಅಂದರೆ ನಮ್ಮ ಮನೇಲಿ ಎದ್ದೇಳೋದು ಒಂದು ಲೇಟು. ಸೊ ನಮಗೆ ಸ್ಕೂಲ್ ರಜಾ ಇರುತ್ತೆ. ಡೈಲಿ ಬೆಳಗ್ಗೆ ಎದ್ದು ನಿದ್ದೆ ಇರಲ್ಲ, ಬೆಳಗ್ಗೆನೇ ಬೇಗ ಎದ್ದಿರ್ತೀವಲ್ಲ. ಹಾಗಾಗಿ ಸಂಡೇ ಏನು ಮಾಡ್ತೀವಿ, ಒಂದು 9 o'clock ಚೆನ್ನಾಗಿ ನಿದ್ದೆ ಮಾಡ್ತೀವಿ. ಸೊ ಆಮೇಲೆ ಲೇಟಾಗಿ ಎದ್ದು ಒಂದೇ ಸಲನೇ ಅಡುಗೆ ಎಲ್ಲ ಮಾಡಿಬಿಡ್ತಿದ್ದೆ. ಸೊ ಇವತ್ತು ಹೊರಗಡೆ ಹೋಗೋದಿದೆಯಲ್ಲ ಅಂದ್ಬಿಟ್ಟು ಬ್ರೇಕ್ಫಾಸ್ಟಿಗೆ ಇದು ಮಾಡ್ಕೊತಿದ್ದೀನಿ. ಬಟ್ ಇವತ್ತಿನ ಡೇ ಹೇಗೆ ಹೋಗುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ನಾನು ಎಗ್ ಆಮ್ಲೆಟ್ ಮಾಡೋದಕ್ಕೆ ಫಸ್ಟು ಎಗ್ ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೇನಿಲ್ಲ, ಸಿಂಪಲ್ಲಾಗಿ ಹಸಿರುಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸಣ್ಣ ಹಚ್ಚಿರೋ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಆನಿಯನ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು, ಸೊ ನಾನಿಲ್ಲಿ 5 ಮೊಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮ 5 ಜನಕ್ಕೂ ಒಂದೊಂದು ಎಗ್ ಥರ ಯೂಸ್ ಮಾಡ್ಕೊತೀನಿ. ಸೊ ಅದಕ್ಕೆ ಸ್ವಲ್ಪ ಸಾಲ್ಟು ಹಾಕ್ಕೊಂಡು ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಸೊ ನಿಮ್ಮದು ಆಮ್ಲೆಟ್ ಏನು ಮಾಡ್ತೀರಾ ಅದು ಫ್ಲಫಿಯಾಗಿ ಬರುತ್ತೆ. ಹಾಗಾಗಿ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದನ್ನು ಮಿಕ್ಸ್ ಮಾಡ್ಕೊಂಡು ಈ ಮಿಕ್ಸರ್ ಥರ ಇರುತ್ತಲ್ಲ, ಇದರಲ್ಲಿ ನೀಟಾಗಿ ಇಲ್ಲ ಫೋರ್ಕ್ ಇರುತ್ತಲ್ಲ, ಫೋರ್ಕಲ್ಲೂ ಕೂಡ ನೀಟಾಗಿ ಮಾಡ್ಕೊಬೋದು. ಸೊ ಈ ಬ್ಯಾಟರ್ನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ಅದು ಫ್ಲಫಿಯಾಗಿ ಬರುತ್ತೆ. ಸೊ ಇಲ್ಲಿ ನಾನು ಮಾಮೂಲಿ ವೈಟ್ ಬ್ರೆಡ್ನೇ ಯೂಸ್ ಮಾಡಿ ಸೊ ಬ್ರೆಡ್ ಆಮ್ಲೆಟ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈ ಥರ ಸೌಟಲ್ಲಿ 2 ಸೌಟ್ ಹಾಕ್ಬಿಟ್ಟು ನೀಟಾಗಿ ಇವನ್ ಆಗಿ ಸ್ಪ್ರೆಡ್ ಮಾಡ್ಕೊತೀನಿ. ಸೌಟಲ್ಲಿ ಸ್ಪ್ರೆಡ್ ಮಾಡಲ್ಲ, ಈಗ ತವಾದಲ್ಲೇ ಫುಲ್ಲು ಸ್ಪ್ರೆಡ್ ಮಾಡ್ಕೊತೀನಿ. ಸೊ ಅವಾಗ ನನಗೆ ಇವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಹಾಗೆಯೇ ಆ ಈರುಳ್ಳಿ ಎಲ್ಲ ಏನಿರುತ್ತೆ ಅದು ಕೂಡ ಎಲ್ಲ ಕಡೆ ಇವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಬ್ರೆಡ್ನ ರೋಸ್ಟ್ ಕೂಡ ಮಾಡಿ ಹಾಕ್ಕೋಬೋದು. ನಾನು ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡ್ತಾ ಇದ್ದೀನಿ. ನಾನು ಹೇಳ್ದೆ ತಾನೇ ರೆಡಿ ಆಮೇಲೆ ಹಾಕೊಡ್ತೀನಿ ಹೊಸ ಬಟ್ಟೆನ ಅಂತ. ನನ್ನ ಮಗಳಿಗೆ ಹೊಸ ಬಟ್ಟೆ ತಂದರೆ ಆದ ತಕ್ಷಣವೇ ಹಾಕೊಬಿಡ್ಬೇಕು, ಇಲ್ಲಾಂದರೆ ಅವಳಿಗೆ ಸಮಾಧಾನನೇ ಆಗಲ್ಲ. ಇದು ನೆನ್ನೆ ನೋಡಿ ಫ್ರಾಕ್ ತಂದಿರೋದು ಹಬ್ಬಕ್ಕೆ ಅಂತ ಆಲ್ರೆಡಿ ಹಾಕ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ದಾಳೆ. ಪಕ್ಕದ ಮನೆ ನಮ್ಮ ಅತ್ತಿಗೆ ಮನೆಯಲ್ಲೇ ಫಂಕ್ಷನ್ ಇರೋದು, ಅಲ್ಲಿಗೆ ಹೋಗೋದಕ್ಕೆ ಅಂತ. ಹಾಂ ರುದಿ, ಈ ಬಟ್ಟೆ ಬೇಡ, ಬಿಚ್ಚಾಕ್. ಈ ಬಟ್ಟೆ ಬೇಡ, ಬೇರೆ ಬಟ್ಟೆ ಹಾಕ್ಕೊಡ್ತೀನಿ. ಇಲ್ಲ ಇದು ಬೇಡ. ಸರಿ ಇಬ್ಬರು ಹಾಕ್ಕೋಬೇಡಿ ಅದನ್ನು. ಕ್ಯೂಟಿ ನೀನು ಹಾಕ್ಕೊಂತೀಯಾ ಹಬ್ಬಕ್ಕೆ? ಹಾಂ ಕ್ಯೂಟಿ ನೋಡಿ ಹಳೆ ಬಟ್ಟೆನೇ ಹಾಕ್ಕೊತಾಳಂತೆ. ಹಾಂ ಲೆಹಂಗಾ ಹಾಕ್ಕೊಳ್ಳಲ್ಲ ಕ್ಯೂಟಿ. ಬೇಡ, ನೀನು ಹೊಸ ಡ್ರೆಸ್ ಹಾಕೊಳ್ಳೋ ಆಗಿಲ್ಲ. ಇದು ಹಬ್ಬಕ್ಕೆ ತಂದಿರೋದು ರುದ್ದಿ. ಇಲ್ಲ ಅದು ನಾನು ವಾಪಸ್ ಕೊಡ್ಬೇಕಪ್ಪ. ಬೇಕೇ ಬೇಕು ಅಂದ್ರೆ ಹಬ್ಬಕ್ಕೆ ಹಾಕೊಳಕ್ ತಂದಿರೋದು ರುದ್ದಿ. ಇವಾಗ ನಾ ಯಾವ್ದಾದ್ರು ಒಂದು ಹಳೆ ಚಡ್ಡಿ ಟಿ ಶರ್ಟ್ ಹಾಕ್ತೀನಿ ಬಿಡು. ಲೆಹೆಂಗಾ ಎಲ್ಲ ನೀನು ಚಿಕ್ಕವಳಲ್ಲ, ಲೆಹೆಂಗಾ ಎಲ್ಲ ಏನಕ್ಕೆ ನಿಂಗೆ ಇವಾಗ್ಲೇನೆ? ಏನ್ ಮಾಡ್ತಾ ಇದ್ದೆ ಮಗ್ನ? ಏನ್ ಆಟ ಅದು? ಹಾ ಬಸ್ ಏನದು? ಹಾ ಇವನ್ ಭಾಷೆ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ. ಸೊ ಇಲ್ಲಿ ನೋಡಿ, ಇಲ್ಲಿ ರಿಮೋಟಲ್ಲೆಲ್ಲ ಶೆಲ್ಸ್ ಎಲ್ಲ ಬಿಚ್ಕೊಂಡು ಬಸ್ ಆಟ ಅಂತೆ. ಬಸ್ ಅದು ನನ್ನ ಮಗನ ಹೇರ್ ಸ್ಟೈಲ್ ಎಲ್ಲ ಬೆಳೆದ್ಬಿಟ್ಟಿದೆ. ವಿ ಅಂತ ಹಾಕ್ಸಿದೆ. ವಿಹಾನ್ ನೀನೇನಾ? ಬಸ್ಸು ನೋ 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 ಬಾ ಚೀ ಬಬ್ಬು, ಅದು ಪಾಯ್ಸನ್ನು. ಬಸ್ಸು ಬಬ್ಬು ಥೂ ಮುಟ್ಟು ಬಾಯೊಳಗಡೆ ಎಲ್ಲ ಹಾಕೋಬಾರ್ದು. ಛೀ ಮಾಡೋದಕ್ಕೆ ಛೀ. ಏ ಗಬ್ದ ಇಲ್ಲೋಡು ಹಿಂಗೆ ಮಾಡ್ಬೇಕು. ಛೀ
ಮುಟ್ಬಾರ್ದು, ಅದು ಬಾಯೊಳಗಡೆ ಎಲ್ಲ ಹಾಕೋಬಾರ್ದು ಆಯ್ತಾ? ಹಬ್ಬಕ್ಕೆ ಅಂತ ಡ್ರೆಸ್ ತಂದ್ರೆ ನನ್ನ ಮಗಳು ಹಬ್ಬಕ್ಕಿಂತ ಮುಂಚೆನೆ ಹಾಕೊಂಡ್ಲು. ಸೊ ಫಂಕ್ಷನ್ಗಮ್ಮ ಚೆರಿ ಫಂಕ್ಷನ್ಗೆ ನಾನು ಇದೇ ಹಾಕೊಂತೀನಿ ಅಂದ್ಬಿಟ್ಟು ಹಠ ಮಾಡ್ಕೊಂಡು ಹಾಕೊಂಡ್ಲು. ಓಕೆ ಸರಿ ಅಂದ್ಬಿಟ್ಟು ಹಾಕೊಂಡಿದ್ಲಲ್ಲ, ನನಗೂ ಬಿಚ್ಚೋದಕ್ಕೆ ಮನ್ಸಿರ್ಲಿಲ್ಲ. ಹಾಗೆ ಕ್ಯೂಟಾಗಿ ಬೇರೆ ಕಾಣಿಸ್ತಾ ಇದ್ಲು ಆ ಡ್ರೆಸ್ಸಲ್ಲಿ. ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಸೊ ಇವಳು ಹಾಕೊಂಡಿದ್ದು ನೋಡಿ ಕ್ಯೂಟಿ, ನಾನು ಹಾಕೊತೀನಿ ಅಂದ್ಲು. ಓಕೆ ಹಾಕೊಳ್ಳಿ ಅಂತ ಸುಮ್ಮನೆ ಅದೇ, ಏಕೆಂದರೆ ನಾನು 2 ಡ್ರೆಸ್ ತಂದಿದ್ದೆ ಹಬ್ಬಕ್ಕೆ ಅಂತ. ಓಕೆ ಇವಾಗ ಹಾಕೊಂಡು ಇನ್ನೊಂದು ಜೊತೆ ಇರುತ್ತಲ್ಲ ಹಬ್ಬಕ್ಕೆ ಹಾಕೋದಕ್ಕೆ ಅಂದ್ಬಿಟ್ಟು ಸುಮ್ಮನೆ ಅದೇ. ಹಾಗೆ ಇಲ್ಲಿ ನನ್ನ ಮಗಳಿಗೆ ಏನಂದ್ರೆ, ಅವಳಿಗೆ ಈ ತರ ಫಂಕ್ಷನ್ ಏನಾದ್ರು ಇದ್ರೆ ಅವಳು ಫಸ್ಟ್ ರೆಡಿ ಮಾಡ್ಬಿಡ್ಬೇಕು. ಅವಳಿಗೆ ಈ ಲಿಪ್ಸ್ಟಿಕ್, ಈ ಐ ಶಾಡೋ ಅಂದ್ರೆ ಸಖತ್ ಇಷ್ಟ ಅವಳಿಗೆ. ಸೊ ಅವಳನ್ನ ಫಸ್ಟ್ ರೆಡಿ ಮಾಡ್ಬಿಟ್ರೆ ಅವಳಿಗೆ ಫುಲ್ ಖುಷಿಯಾಗಿ ಹೋಗ್ಬಿಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಅವಳು ಸ್ಮೈಲ್ನ. ಅವಳು ಬಾಯಿ ಕೂಡ ಓಪನ್ ಮಾಡಲ್ಲ, ಲಿಪ್ಸ್ಟಿಕ್ ಎಲ್ಲ ಹಾಕಿದ್ರೆ ಅದೆಲ್ಲೂ ಹೋಗ್ಬಿಡುತ್ತೋ ಅಂತ ಅಷ್ಟು ನೀಟಾಗಿ ಕ್ಯಾರಿ ಮಾಡ್ತಾಳೆ. ಸೊ ಅವಳನ್ನೆಲ್ಲ ರೆಡಿ ಮಾಡಿ, ಹಾಗೆ ಕ್ಯೂಟಿನೂ ಕೂಡ ರೆಡಿ ಮಾಡಿದ್ದೆ. ಸೊ ಕ್ಯೂಟಿನೇ ವಿಡಿಯೋಸ್ ಎಲ್ಲ ಕಂಪ್ಲೀಟ್ ಆಗಿ ಇದನ್ನ ಮಾಡಿಕೊಟ್ಟಿದ್ದು. ಹಾಗೆ ಇಲ್ಲಿ ನನ್ನ ಮಗನಿಗೆ ಬಿಸಿ ಬಿಸಿ ಸ್ನಾನ ಮಾಡಿಸ್ಬಿಟ್ಟು ಅವನಿಗೂ ಕೂಡ ಡ್ರೆಸ್ ಹಾಕ್ತಾ ಇದ್ದೀನಿ. ಹಾಗೆ ನಾನು ಕೂಡ ಸ್ಯಾರಿ ಎಲ್ಲ ಹಾಕೊಂಡಿದ್ದೆ, ಬಟ್ ಇನ್ನೂ ರೆಡಿ ಆಗಿರಲಿಲ್ಲ. ಫಸ್ಟ್ ಇವನ್ನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನು ಲಾಸ್ಟಿಗೆ ರೆಡಿ ಆಗೋಣ ಅಂದ್ಬಿಟ್ಟು ಇವನ್ನೆಲ್ಲ ಫಸ್ಟ್ ರೆಡಿ ಮಾಡಿದರೆ ನಂಗೆ ಸ್ವಲ್ಪ ಟೈಮ್ ಸಿಗುತ್ತೆ, ಹಾಗಾಗಿ ನೀಟಾಗಿ ರೆಡಿ ಆಗ್ಬೋದು ಅಂತ ಫಸ್ಟ್ ಇವ್ರನ್ನ ರೆಡಿ ಮಾಡಿದೆ. ರೆಡಿ ಆಗ್ತಾ ಇದ್ದೀನಿ ನಾನು. ಈ ಥರ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಫೈನಲ್ ಒಂದು ಬ್ಯಾಂಗಲ್ ಹಾಕೋಬೇಕು. ಹೇರ್ ಇನ್ನೂ ಡ್ರೈ ಆಗಿಲ್ಲ. ಹೇರ್ ಡ್ರೈ ಆದಮೇಲೆ ಒಂದು ಜಡೆನೋ ಇಲ್ಲ ಫ್ರೀ ಏರ್ಸೋ ಬಿಟ್ಕೊತೀನಿ ಅಷ್ಟೇ. ಸೊ ನಮ್ಮ ಮನೆ ಇನ್ನೂ ರೆಡಿ ಆಗಿಲ್ಲ, ಹನಿ ರೆಡಿ ಆಗಬೇಕು. ಸೊ ನಾವೆಲ್ಲ ರೆಡಿ ಆಗಾಯಿತು. ಬಾಸು ರೆಡಿಯಾಗಿ ಬಿಸಿ ಬಿಸಿ ಸ್ನಾನ ಮಾಡಿದ್ಮೇಲೆ ಕೆಳಗಡೆನೇ ಮಲ್ಕೊಂಡ್ಬಿಟ್ಟಿದ್ದಾನೆ. ಆಟ ಆಡ್ತಾ ಇದ್ದ ಹಾಗೆ ಮಲ್ಕೊಂಡಿದ್ದಾನೆ. 2 ಸುತ್ತು ಬೇಕಂದ್ರೆ ನಿಮ್ಗೆ ಎಷ್ಟು ಮೆಷರ್ಮೆಂಟ್ ಬೇಕೋ ಅಷ್ಟು ಹಿಂಗೆ ಎಳ್ಕೊಳ್ಳೋದು, ಇದನ್ನ ಈ ಎಂಡಲ್ಲಿ ಇಟ್ಕೊಳ್ಳೋದು, ಇಲ್ಲಿ ಸೆಂಟ್ರಲ್ಲಿ ನಿಂತ್ಕೊಳ್ಳೋದು. ಸೊಂಟಕ್ಕೆ ಹಾಕ್ಬಿಟ್ಟು ಯಾವ ಥರ ಇದು ಮಾಡೋದು? ಇದೆ ಹಿಂಗೆ ಬಾಟಮ್ ಇಂದ ಹಾಕ್ಬೇಕಿದು. ಓಕೆ. ನಾನು ಅದೇ ರೆಡಿಯಾಗಿ ಜ್ಯುವೆಲರಿ ಶಾಪ್ಗೆ ಹೋದ್ವು. ಸೊ ಪಾಪಗೆ ಏನಾದರೂ ಗಿಫ್ಟ್ ತೊಗೊಳ್ಳೋಣ ಅಂತ. ಹಾಗೆ ಪಾಪಗೆ ಗಿಫ್ಟ್ ಕೂಡ ತೊಗೊಂಡ್ವು ಒಂದು. ಸೊ ಅದಾದಮೇಲೆ ಬಾಸದು ಸೊಂಟದ್ದು ಚೈನ್ ಕಟ್ಟಾಗಿತ್ತು, ಹಾಗೆ ಅವನು ಸೊಂಟದ ಚೈನ್ ಕೂಡ ತೊಗೊಬೇಕಾಗಿತ್ತು. ಸೊ ಹೇಗಿದ್ರು ಹೋಗಿದ್ದೀನಲ್ಲ ಅಂದ್ಬಿಟ್ಟು ಹಳೆ ಚೈನ್ ಹಾಕ್ಬಿಟ್ಟು ಅವನಿಗೊಂದು ಸೊಂಟದ ಚೈನ್ ಕೂಡ ತೊಗೊಂಡೆ. ಅದಾದಮೇಲೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಫಂಕ್ಷನ್ ಬಿತ್ತಲ್ಲ ಅಲ್ಲಿಗೆ ಬಂದ್ವು. ಫಂಕ್ಷನ್ ಇದ್ದಿದ್ದು ನಮ್ಮ ಪಕ್ಕದ ಮನೇಲೇ. ಸೊ ನಾನು ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸು ಬಂದಿದ್ರು. ನಾನೇ ಲೇಟಾಗಿ ಹೋದೆ. ಸೊ ಅದನ್ನೇ ಎಲ್ಲ ಹೇಳ್ತಾ ಇದ್ರು, ಇಲ್ಲೇ ಪಕ್ಕದಲ್ಲಿ ಇದ್ರೂ ಇಷ್ಟು ಲೇಟಾಗಿ ಬಂದಿದೆಯಲ್ಲ ಅಂತ. ಸೊ ನಾನು ಸ್ವಲ್ಪ ಲೇಟಾಗೇ ಹೋಯ್ತು ಹೋಗೋದಕ್ಕೆ, ಎಲ್ಲ ರೆಡಿಯಾಗಿ ಹೋಗೋ ಅಷ್ಟರಲ್ಲಿ. ಮತ್ತು ಗಿಫ್ಟ್ ಬೇರೆ ತೊಗೊಬೇಕಾಗಿತ್ತಲ್ವ, ಅದನ್ನೆಲ್ಲ ತೊಗೊಂಡು ಹೋಗೋ ಅಷ್ಟರಲ್ಲಿ ಲೇಟೇ ಆಯಿತು. ಹಾಗೆಯೇ ಎಲ್ಲ ರಿಲೇಟಿವ್ಸ್ ಜೊತೆ ಮಾತಾಡಿ ನಮ್ಮ ಅತ್ತಿಗೆ ಮನೆಗೆ ನಮ್ಮ ಮನೆಗೆ ಬರೋದು ಆಲ್ಮೋಸ್ಟ್ ಕಾಮನ್ ರಿಲೇಟಿವ್ಸೇನೆ. ನಂಗೆ ಗೊತ್ತಿರೋ ಅಂದರೆ ನಮ್ಮ ಮನೆ ರಿಲೇಟಿವ್ಸೇ ಅಲ್ಲೂ ಬರ್ತಾರೆ. ಹಾಗಾಗಿ ಒಂಥರ ಖುಷಿ, ಒಂಥರ ಸಂಭ್ರಮ ನಮಗೆ. ಏಕೆಂದರೆ ನಾವು ನಮ್ಮ ರಿಲೇಟಿವ್ನ ಯಾವಾಗಲೂ ಜಾಸ್ತಿ ಮೀಟ್ ಮಾಡಲ್ಲ. ಈ ಥರ ಹಬ್ಬ ಇರ್ಬೋದು, ಫಂಕ್ಷನ್ ಇರ್ಬೋದು, ಈ ಥರ ಟೈಮಲ್ಲಿ ಮಾತ್ರ. ಯಾಕೆಂದರೆ ಅವರು ಎಲ್ಲ ವರ್ಕ್ ಮಾಡೋರೇ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೂ ಫ್ರೀ ಇರಲ್ಲ ಬರೋದಕ್ಕೆ. ಹಾಗೆ ನಾವು ಕೂಡ ಹೋಗೋದಕ್ಕಾಗಲ್ಲ, ಯಾಕೆಂದರೆ ನಮಗೂ ಕೆಲಸ ಅದು ಒಂದು ಇದ್ದೇ ಇರುತ್ತೆ. ಯಾವಾಗಲಾದರೂ ರೇರು ನಾವು ಮೀಟ್ ಮಾಡೋದು. ಹಾಗಾಗಿ ಫುಲ್ ಮೀಟ್ ಮಾಡಿದಾಗಂತೂ ಒಂದಷ್ಟು ಮಾತುಕತೆ ಮಾಡ್ಕೊಂಡಂತೂ ಫುಲ್ ಖುಷಿಯಾಗಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಸೊ ಅದೇ ಥರ ಆಯಿತು ಇವತ್ತು ಕೂಡ. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಕ್ಯೂಟಿ ರುದ್ದಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ಅವ್ರಿಗೆ ಅಲ್ಲಿ ಬಲೂನ್ ಡೆಕೋರೇಷನ್ ಮಾಡಿದ್ರಲ್ಲ, ಅಲ್ಲಿ ನಿಂತ್ಕೊಂಡು ಹಾಗೆ ಒಂದು ಫೋಟೋ ಕೂಡ ತೊಗೊತಾ ಇದ್ದೆ ನಾನು. ಇದು ಕ್ಯಾಮ್ರಾದಲ್ಲಿ ತೆಗಿಸ್ತಾ ಇದ್ದೆ ಫೋಟೋನ. ಹಾಗೆ ನಾನು ಕೂಡ ಒಂದಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ವಿಡಿಯೋನ. ಇವಳೇನೇ ಚೆರಿ ಫಂಕ್ಷನ್ ಮಾಡ್ತಿರೋದು. ಇವಳಿಗೆ ಎಲ್ಲ ಫಂಕ್ಷನ್ನು ಮುಗ್ದೋಗಿದೆ, ನಾಮಕರಣ ಆಗಿದೆ. ಸೊ ಎಲ್ಲ ಫಂಕ್ಷನ್ನು ಮುಗ್ದೋಗಿದೆ. ಇವಾಗ ಬಾಣಂತನ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇದ್ದಾರಲ್ಲ, ಹಾಗಾಗಿ ಇಲ್ಲೇನಾದರೂ ಚಿಕ್ಕದಾಗಿ ಫಂಕ್ಷನ್ ಮಾಡೋಣ ಅಂದ್ಬಿಟ್ಟು ಈ ಫಂಕ್ಷನ್ ಮಾಡಿದ್ದು. ಹಾಗೆ ಇವಳು ನನ್ನ ಫ್ರೆಂಡ್ ಪದ್ಮ ಅಂತ. ಸೊ ನನ್ನ ನೇಬರೇನೆ, ಅವಳು ಕೂಡ ಫಂಕ್ಷನ್ಗೆ ಬಂದಿದ್ದು. ಸೊ ಹಾಗಾಗಿ ಅವಳ ಜೊತೆ ಒಂಚೂರು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಸೊ ಅದಾದಮೇಲೆ ನಾವು ಊಟ ಎಲ್ಲ ಮುಗಿಸ್ಕೊಂಡಿದ್ವು. ಒಬ್ಬಟ್ಟು ಊಟ ಮಾಡಿಸಿದ್ರು. ಸೊ ಊಟ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಊಟ ಮಾಡಿ, ಹಾಗೇನೇ ಅನಿ ರಿಲೇಟಿವ್ಸ್ ಅಂದರೆ ಅನಿ ಅವರ ಅಕ್ಕನ ಮಗಳ ಗಂಡ ಇವರು, ನನಗೆ ಬ್ರದರ್. ಸೊ ಅವ್ರ ಮಗ, ಇವ್ರ ಜೊತೆಯಲ್ಲಿ ಇವರು ನೋಡಿ ನಾವು ತುಂಬ ದಿನ ಆಗಿತ್ತು, ಆಲ್ಮೋಸ್ಟ್ ಒಂದು 2 years ಆಗಿತ್ತೇನು. ಅವ್ರ ಜೊತೆನೂ ಕೂಡ ಮಾತಾಡಿ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಕನ್ಸೋ ಹಾಯ್ ಕನ್ಸೋ ಕನ್ಸೋ ನೋಡು, ನೋಡ್ತಾ ಇದ್ದಾಳ ಅಂತ ಬೆಲೆನೇ ಇಲ್ಲ ನನ್ನ ಮಾತಿಗೆ. ನೋಡಿ ಫೋನು ರುದಿ, ಏನು ಮಗುನ. ಬಲೂನ್ ಕೊಡು ನನಗೆ, ಕೊಡಪ್ಪ ಬಲೂನು. ಕನ್ಸೋ ಹಾಯ್ ನೋಡು.
ಬಸ್ ಅಕ್ಕ ಅಕ್ಕ ಇಲ್ಲ ಅಕ್ಕ ಇಲ್ಲಿ ಕನ್ಸು ಅಕ್ಕ ಈ ಅಕ್ಕ ಕಣೋ ಚಿಕ್ಕಕ್ಕ ಎಷ್ಟೊಂದು ಜನ ಆಗ್ತಿದ್ದಾರೆ ಮಗು. ನಮ್ದು ಊಟ ಆಯ್ತು. ಅಯ್ಯೋ ಎಷ್ಟು ಸಲ ಊಟ ಮಾಡ್ಲಿ, ನೀವು ಲೇಟ್ ಕಮ್ಮರ್ಸು, ಲೇಟಾಗಿ ಊಟ ಮಾಡ್ತಾ ಇದೀರ. ಹೊಟ್ಟೆ ಫುಲ್ ಆಗ್ಬಿಟ್ಟೈತೆ. ಬಾಲಲ್ಲಿ ನೀನ್ ಕಾಂಪಿಟೇಷನ್ ಕೊಡೋದಂದ್ರೆ ಹೇಳ, ನಾನ್ ತಿಂತೀನಿ ನೀನ್ ಸಣ್ಣ. ಆಯ್ತು ಅವಳು ಕೊಟ್ಟ ನಾ ರಿಟರ್ನ್ ವಾಪಸ್ ಅವಳು. ಅಮ್ಮ ಹೊಟ್ಟೆ ಇಸ್ತದಪ್ಪ. ಏನ್ ಹೆಸರು? ಚೆರಿನಾ? ಚೆರಿ 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 ದೇವಿ ಕೈ ಹಾಕ್ರು. ಚೆರಿ ಚೆರಿ ಬರಿ ಚೆರಿ ಬರಿ ಚೆರಿ ಬರಿ. ಕೈ 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 ನೀನ್ ತಿನ್ಸಲ್ಲ, ಅವ್ರ ಅಪ್ಪನ ತಾತನ ತಿನ್ಸಿದ್ರೆ ನೋಡಿ ಹೆಂಗ್ ತಿಂತಾಳ ಅವಳು. ಸೊ ಪಾಪಗೆ ಗಿಫ್ಟ್ ಕೊಟ್ಟಿರಲಿಲ್ಲ ನಾನು ಬೆಳಗ್ಗೆ. ಸಂಜೆ ನಾನೇ ಹಾಕೋಣ ಅವಳಿಗೆ ಅಂದ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ ಅವಳು ಫುಲ್ ಹತ್ಕೊಂಡಿದ್ಲು, ಹಾಗಾಗಿ ಅವಳಿಗೆ ಹಾಕೋಕ್ಕೆ ಆಗಲಿಲ್ಲ. ನಾನು ಅವಳು ತಂದಿರೋ ಫ್ರಾಕ್ ಎಲ್ಲ ಹಾಕ್ಬಿಟ್ಟು ಹೇಗೆ ಕಾಣಿಸ್ತಾಳೆ ನೋಡೋಣ ಅಂದ್ಕೊಂಡು ಹೋದರೆ ಅವಳು ಹಾಕಿಸ್ಕೊಳ್ಳೇ ಇಲ್ಲ, ಫುಲ್ ಹತ್ಕೊಂಡಿದ್ಲು, ಕ್ರ್ಯಾಂಕಿ ಆಗಿರ್ಲಿ. ಯಾಕೆಂದರೆ ಹಿಂದಿನ ದಿನ ಅವಳಿಗೆ ಜ್ವರ ಬೇರೆ ಇತ್ತು. ಸರಿ ಅಂದ್ಬಿಟ್ಟು ಅವ್ರ ಅಮ್ಮನ ಕೈಲಿ ಕೊಟ್ಬಿಟ್ಟು ಬಂದೆ. ಹಾಗೆ ಅಲ್ಲಿಗೆ ತನುಜಕ್ಕ ಅವರೆಲ್ಲ ಬಂದಿದ್ದರು. ಸೊ ಅವ್ರನ್ನ ಮನೆ ಕರ್ಕೊಬಂದೆ. ಇವ್ರನ್ನ ಲಾಸ್ಟ್ ವೀಡಿಯೋಸ್ಗಳೆಲ್ಲ ನೋಡಿರ್ತೀರ. ಸೊ ಇವರು ಅನಿಯವ್ರ ಅಕ್ಕ, ಹಾಗೆ ಅನಿಯವ್ರ ತಮ್ಮನ ಹೆಂಡತಿ, ಅಕ್ಕನ ಮಕ್ಕಳು. ಸೊ ಎಲ್ಲ ನಮ್ಮ ಮನೆಗೆ ಬಂದಿದ್ರು ಅಲ್ಲಿ ಮುಗಿಸ್ಕೊಂಡು. ಹಾಗೆ ಇನ್ನೊಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗಿ ಅವರು ಲೇಟಾಗಿ ಬಂದಿದ್ರು. ಸೊ ನಾವು ಅಲ್ಲಿಗೆ ಹೋಗೋಕ್ಕಾಗಿಲ್ಲ, ಯಾಕೆಂದರೆ ಇಲ್ಲೇನೆ ಆಗೋಯ್ತು ನಂಗೆ ಟೈಮು, ಅಲ್ಲಿಗೆ ಹೋಗೋಕ್ಕೆ ಟೈಮೇ ಆಗಲಿಲ್ಲ. ಕನಸು ಬಾಯ್ ಮಾಡಿ ನಿಮ್ಮಮ್ಮಗೆ ಬಾಯ್. ಬರಲ್ಲ ಅನ್ನು ಬರಲ್ಲ ಅನ್ನು ಇಲ್ಲೇ ಇರ್ತೀನಿ, ದಡ ಮಾತ್ರನೇ ಇರ್ತೀನಿ. ಬೇಡ 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 ಬೇಡ. ಕನ್ಸು ಇಲ್ಲಿ ಮಾಮ ಮನೆಗೆ ಹೋಗ್ತೀಯಾ? ಚರಿ ಮನೆಗೆ ಹೋಗ್ತೀಯಾ? ಚರಿ ಮನೆಗೆ ಹೋಗ್ತೀಯಾ? ಇಲ್ಲಿ ನೋಡು, ಚರಿ ಚರಿ ನೋಡಲ್ಲಿದ್ದಾಳೆ. ಮನೆಗೆ ಹೋಗ್ತೀಯಾ? ಹಾ, ಚರಿ ಮನೆಗೆ ಹೋಗ್ತೀಯಾ? ರುದ್ದಿ ಮನೇಲಿ ಇರ್ತೀಯಾ? ರುದ್ದಿ ಮನೇಲಿ ಇರ್ತಾವಂತೆ. ಅಯ್ಯೋ ಇಷ್ಟೇನಾ? ಇಷ್ಟೇನಾ? ಈ ಬಾಸ್ ಬರ್ತಾರ ಕರ್ಕೊ ಹೋಗಿ. ಬಂದ್ರಲ್ಲ ಕರ್ಕೊಂಡು ಹೋಗ್ಬಿಡಿ ಬಾಸ್. ಸೊ ಫಂಕ್ಷನ್ ಕೂಡ ಎಲ್ಲ ಮುಗಿಸ್ಕೊಂಡು ಇವಾಗ ತಾನೇ ಮನೆಗೆ ಬಂದು. ಹಾಗೆ ರಿಲೇಟಿವ್ಸ್ ಕೂಡ ಬಂದಿರೋ, ಅವರು ಕೂಡ ಇವಾಗ ಹೊರಟ್ರು. ಸೊ ಇಷ್ಟೋ ತನಕ ಎಲ್ಲ ಮಾತಾಡ್ಕೊಂಡು ಕೂತಿದ್ರು. ಇವಾಗ ಮನೆಗೆ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಇವಾಗ ತಾನೇ ಅವರೆಲ್ಲ ಹೊರಟ್ರು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.